ಮೊದಲಿಗೆ ಮೊಬೈಲ್ ಸ್ಕ್ರೀನ್ ಮೇಲಿರುವ ಕ್ರೋಮ್ ಆಪ್ ಕ್ಲಿಕ್ ಮಾಡುವುದರ ಮೂಲಕ ಓಪನ್ ಮಾಡಬೇಕು. ಈ ಕ್ರೋಮ್ ಓಪನ್ ಆದಮೇಲೆ ಸರ್ಚ್ ಬಾರ್ನಲ್ಲಿ ನಾವು KAR ಒಂದು ಸ್ಪೇಸ್ ಕೊಡಬೇಕು. ಇಲ್ಲಿ ನಾನು ಹೇಗೆ ಟೈಪ್ ಮಾಡ್ತೀನೋ ಆ ರೀತಿ ಟೈಪ್ ಮಾಡಿದ್ರೆ ಅಧಿಕೃತವಾಗಿರ್ತಕ್ಕಂತಹ ವೆಬ್ಸೈಟ್ ನಮಗೆ ಇಲ್ಲಿ ಸಿಗುತ್ತೆ. ಇಲ್ಲ ಅಂತಂದರೆ ಬೇರೆ ಬೇರೆ ವೆಬ್ಸೈಟಿಗೆ ಹೋಗ್ಬಿಟ್ಟು ರಿಸಲ್ಟ್ ಹುಡ್ಕೋದಕ್ಕೆ ತೊಂದರೆ ಆಗುತ್ತೆ. KAR ಆದಮೇಲೆ ಒಂದು ಸ್ಪೇಸ್ ಕೊಡಬೇಕು. ನೆಕ್ಸ್ಟು ರಿಸಲ್ಟ್ RESULT.NIC.IN ಈ ಥರ ಟೈಪ್ ಮಾಡಬೇಕು. ಈ ಥರ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ಟರೆ ಇಲ್ಲಿ ಫಸ್ಟ್ ಬರ್ತಕ್ಕಂಥ ಆಪ್ಷನ್ಗೆ ಕ್ಲಿಕ್ ಮಾಡಬೇಕು. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನಾವು ಇದು ಎಕ್ಸಾಮಿನೇಷನ್ ಬೋರ್ಡ್ ಏನು ಬಿಡುಗಡೆ ಮಾಡಿರುತ್ತೋ ಅದರ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ. ನಾವಿಲ್ಲಿ ನೋಡಿದೆ SSLC 2024 ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ 9/5/2024 ಈ ಥರ ಸಿಗುತ್ತೆ. ಇಲ್ಲಿ ಇದನ್ನು SSLC 2024 ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ 2024ರಲ್ಲಿ ಎಕ್ಸಾಮ್ ಬರೆದಿರ್ತಕ್ಕಂತಹ ಒಂದು ನೋಂದಣಿ ಸಂಖ್ಯೆಯನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. 2024 008 ಈ ಥರ ಅಲ್ಲಿ ಕೊಟ್ಟಿರ್ತಕ್ಕಂತಹ ನಂಬರನ್ನು ನಾವು ಎಂಟರ್ ಮಾಡಬೇಕಾಗತ್ತೆ. ಅಂದರೆ ನೋಂದಣಿ ಆಗಿರ್ತಕ್ಕಂಥ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಂತರ ಅವ್ರದ್ದು ಡೇಟ್ ಆಫ್ ಬರ್ತ್ ಏನಿರುತ್ತೋ ಆ ಡೇಟ್ ಆಫ್ ಬರ್ತನ್ನೇ ನಾವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ಆದಮೇಲೆ ನಾವು ಸಬ್ಮಿಟ್ ಅಂತ ಕೊಟ್ಟರೆ ಆ ರಿಜಿಸ್ಟರ್ ನಂಬರ್ ರಿಸಲ್ಟು ನಮಗಿಲ್ಲಿ ದೊರೆಯುತ್ತೆ. ಈಗ ರಿಜಿಸ್ಟರ್ ನಂಬರ್ ಟೈಪ್ ಆಗಿದೆ, ಇನ್ನೊಂದು ಸತಿ ಸರಿಯಾಗಿ ನೋಡಬೇಕಾಗುತ್ತೆ. ಅವ್ರದ್ದು ಡೇಟ್ ಆಫ್ ಬರ್ತನ್ನ ಸರಿಯಾಗಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ನಮಗೆ ಅವರ ಫಲಿತಾಂಶ ಈ ರೀತಿಯಾಗಿ ಪ್ರಕಟಣೆಗೊಳ್ಳುತ್ತೆ. ಈ ರೀತಿಯಾಗಿ ನಾವು ರಿಸಲ್ಟನ್ನು ಬಿಟ್ಟಾಗ ಯಾವ ರೀತಿ ನೋಡ್ಬೋದು ಅಂಥೇಳಿ ಈ ವಿಡಿಯೋ ಮೂಲಕ ತಿಳ್ಕೊಬೋದಾಗಿದೆ.